ಪಿತಾಶ್ರೀ, ಪುತ್ರಿ ಪುತ್ರಿ, ನೀನು ಕ್ಷೇಮವಾಗಿರುವೆ ತಾನೆ? ನಾನು ಕ್ಷೇಮವಾಗಿಯೇ ಇದ್ದೇನೆ. ನಿಮಗೆ ಶಿವನ ಹೆಸರು ಹೇಳಿದರೆ ಯಾಕೆ ಕೋಪ? ಅದಕ್ಕೆ ಕಾರಣವೇನು? ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ನಮಗೆ ಆ ಕಪಟಿಯ ಹೆಸರು ಕೇಳಿದರೆ ಆಗುವುದಿಲ್ಲ. ಆದ್ರೆ ಪಿತಾಶ್ರೀ, ಇದಕ್ಕೆ ಕಾರಣವೇನು? ಈ ವಿಷಯವಾಗಿ ಮಾತಾಡಕ್ಕೂ ಇಷ್ಟಪಡಲ್ಲ. ಏಕೆಂದರೆ ನಿನ್ನಂತಹ ಕೋಮಲವಾದ ಮನಸ್ಸಿನವಳ ಮೇಲೆ ಆ ಕಪಟಿಯ ನೆರಳೂ ಸಹ ಬೀಳಬಾರದು. ಇದೇ ಕಾರಣಕ್ಕೆ ನಾವು ಆ ಶಿವನ ಹೆಸರು ನಿನ್ನ ಹತ್ತಿರ ಸುಳಿಯಲೂ ಬಿಟ್ಟಿಲ್ಲ. ಅದನ್ನು ಕೇಳಲು ಅಷ್ಟು ಹಠವಿದ್ದರೆ ಕೇಳು. ಶಿವನ ಮೇಲೆ ನಮಗಿಷ್ಟೊಂದು ಕ್ರೋಧವಿರಲು ಕಾರಣ ಒಂದು ಕಾರಣ ನೀವು ಹೇಳಿದ್ರಿ. ಏನಂದ್ರೆ ದಕ್ಷ ಬ್ರಹ್ಮನ ಮಾನಸ ಪುತ್ರ ಅಂತ. ತನ್ನ ಭೈರವ ಅವತಾರದಲ್ಲಿ ಮಹಾದೇವ ಬ್ರಹ್ಮನ 5ನೇ ಶಿರಸ್ಸೇನಿತ್ತೋ ಅಹಂಕಾರದ್ದು, ಅದನ್ನ ಕತ್ತರಿಸ್ಬಿಟ್ಟಿದ್ದ. ಆ ಕಾರಣದಿಂದನೇ ಈಗ ಪ್ರಜಾಪತಿ ದಕ್ಷನ ಮನಸ್ಸಿನಲ್ಲಿ ಮಹಾದೇವನ ವಿರುದ್ಧ ಅತ್ಯಂತ ಕ್ರೋಧ ಬೆಳೆದು ಬಿಟ್ಟಿತ್ತು. ಆದರೆ ಬ್ರಹ್ಮದೇವರು ದಕ್ಷ ಮಹಾರಾಜರಿಗೆ ಬುದ್ಧಿ ಹೇಳಿಲ್ವಾ ಅಮ್ಮ? ಹಾ, ಹೇಳಿದ್ರು. ಆದ್ರೆ ದಕ್ಷ ರಾಜನಿಗೆ ಮಹಾದೇವನ ವಿರುದ್ಧ ಕೋಪಿಸ್ಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಇತ್ತು. ಅದ್ಯಾವ್ದಮ್ಮ? ಈ ಘಟನೆ ಸತ್ಯ ಜನ್ಮದ ಪೂರ್ವದ್ದಾಗಿತ್ತು. ಇದು ಯಾವಾಗಿನ ಮಾತಂದ್ರೆ, ಸಪ್ತ ಋಷಿಗಳು ಒಂದು ಮಹಾಯಜ್ಞವನ್ನ ಆಯೋಜಿಸಿದ್ರು. ಆ ಯಜ್ಞದಲ್ಲಿ ಭಾಗವಹಿಸೋದಕ್ಕೆ ಮಹಾದೇವನ ಸಹಿತವಾಗಿ ಎಲ್ಲರನ್ನೂ ಆಮಂತ್ರಿಸಿದ್ರು. ಅವರು ಪ್ರಜಾಪತಿ ದಕ್ಷರನ್ನು ಕೂಡ ಆಮಂತ್ರಿಸಿದ್ರ ಅಮ್ಮ? ಹೌದು ಮಾರುತಿ, ಅವರನ್ನು ಕೂಡ ಆಮಂತ್ರಿಸಿದ್ರು. ಆದ್ರೆ ಯಜ್ಞದ ಮುಹೂರ್ತ ಮೀರ್ತಾ ಇದ್ರು, ದಕ್ಷ ಅಂತೂ ಇನ್ನೂ ಅಲ್ಲಿಗೆ ಬಂದೇ ಇರ್ಲಿಲ್ಲ. ಬ್ರಹ್ಮದೇವ, ಪ್ರಜಾಪತಿ ದಕ್ಷ ಇನ್ನೂ ಆಗಮಿಸಿಲ್ಲ. ಯಜ್ಞಕ್ಕೆ ವಿಳಂಬವಾಗುತ್ತಿದೆ. ಮಹಾಯಜ್ಞದ ಶುಭ ಮುಹೂರ್ತ ಮೀರುತ್ತಿದೆ. ಈ ಯಜ್ಞವು ಅರ್ಧಕ್ಕೆ ನಿಂತಂತಾಗುತ್ತದೆ. ಪ್ರಭು, ನಮ್ಮ ಪುತ್ರ ದಕ್ಷ ಬೇರೆ ಕಾರ್ಯದಲ್ಲಿ ಮಗ್ನರಾಗಿರಬೇಕು. ನಮ್ಮ ಪ್ರಕಾರ ಅವರಿಗೆ ಕಾಯುವುದು ವ್ಯರ್ಥ. ಅವರಿಲ್ಲದೆ ಈ ಯಜ್ಞವನ್ನು ಆರಂಭಿಸಬಹುದೇ? ಮತ್ತಷ್ಟು ವಿಳಂಬ ಮಾಡಿದರೆ ಈ ಯಜ್ಞ ಸಂಪೂರ್ಣವಾಗುವುದಿಲ್ಲ ಪ್ರಭು. ಸಪ್ತ ಋಷಿಗಳು ಆಯೋಜಿಸಿರುವ ಈ ಮಹಾಯಜ್ಞ ಸಂಪೂರ್ಣವಾಗುವುದು ಬಹಳ ಅವಶ್ಯಕ. ಋಷಿಗಳೇ, ತಡ ಮಾಡದೆ ಯಜ್ಞವನ್ನು ಪ್ರಾರಂಭಿಸಿ. ಆಹುತಿಯನ್ನು ನಾವು ಮಾಡುತ್ತೇವೆ. ಆರಂಭಿಸಿ. ಸ್ವಾಹ ಸ್ವಾಹ. ಬಹಳ ಆತುರದಿಂದ ಯಜ್ಞ ಆರಂಭಿಸಲಾಗಿದೆ. ಸ್ವಾಹ. ಈ ಪ್ರಜಾಪತಿ ದಕ್ಷಿಣಿಲ್ಲದೆ ಮಹಾಯಜ್ಞವನ್ನು ಆರಂಭಿಸಿಬಿಟ್ಟಿದ್ದೀರಾ? ಸ್ವಾಹ. ಸ್ವಾಹ. ಈ ಯಜ್ಞ ಈಗ ಕಲುಷಿತಗೊಂಡಿದೆ. ಇದರ ಫಲ ಯಾರಿಗೂ ಲಭಿಸುವುದಿಲ್ಲ. ಏಕೆಂದರೆ ಈ ಸ್ಮಶಾನದ ಅಘೋರಿ ಯಜ್ಞಕ್ಕೆ ಆಹುತಿ ನೀಡಿದ್ದಾನೆ. ನೀವೆಲ್ಲರೂ ಮೌನವೇಕೆ ವಹಿಸಿದ್ದೀರಾ? ಉತ್ತರವೇಕೆ ನೀಡುತ್ತಿಲ್ಲ? ಈ ಸ್ಮಶಾನವಾಸಿಯನ್ನು ಯಾರು ಆಯ್ಕೆ ಮಾಡಿದ್ದು? ಇವನಿಗೆ ಸ್ಥಳವಿಲ್ಲ, ಒಂದು ನೆಲೆಯೂ ಇಲ್ಲ, ಧರ್ಮವೂ ಇಲ್ಲ, ಗೋತ್ರವೂ ಇಲ್ಲ. ಶಾಂತನಾಗು ಪುತ್ರ. ಯಜ್ಞದ ಮುಹೂರ್ತ ಮೀರುತ್ತಿತ್ತು. ಅದಕ್ಕಾಗಿಯೇ ಎಲ್ಲರ ಸಮ್ಮತಿ ಪಡೆದುಕೊಂಡೇ ಮಹಾದೇವ ಆಹುತಿ. ಇರಲಿ ಪಿತಾಶ್ರೀ, ನೀವು ಮಧ್ಯದಲ್ಲಿ ಮಾತನಾಡದಿರುವುದೇ ಲೇಸು. ನಮಗೆ ಈ ಕಪಟಿಯ ಎಲ್ಲಾ ನಾಟಕಗಳ ಪರಿಚಯವಿದೆ.
ದೇಹದ ಮೇಲೆ ಪ್ರಾಣಿಯ ಚರ್ಮ ಮತ್ತು ಕೊರಳಲ್ಲಿ ಸರ್ಪದ ಮಾಲೆ, ಶರೀರದ ಮೇಲೆ ಸ್ಮಶಾನದ ಭಸ್ಮವನ್ನು ಹಾಕಿಕೊಂಡಿರುವ ಈ ಕಪಟಿ ಯಾವಾಗಲೂ ನಶೆಯಲ್ಲೇ ಇರುತ್ತಾನೆ. ಇವನಿಂದ ಹೇಗೆ ಯಜ್ಞ ಪೂರ್ಣಗೊಳ್ಳಲು ಸಾಧ್ಯ? ಪ್ರಜಾಪತಿ ದಕ್ಷನ ಸ್ವಾಗತ ಹೇಗೆ ಮಾಡಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲ. ಧಿಕ್ಕಾರ ನಿನಗೆ ಕಪಟಿ ಶಿವನೇ, ಧಿಕ್ಕಾರ! ಪುತ್ರ ದಕ್ಷ, ನೀನು ಮಾಡುತ್ತಿರುವುದು ಸರಿಯಲ್ಲ. ಮಹಾದೇವ ಏನಾದರೂ ಕೋಪಿಸಿಕೊಂಡರೆ ಅವರ ಕೋಪವನ್ನು ನಮ್ಮಿಂದಲೂ ಸಹ ತಡೆಯಲು ಸಾಧ್ಯವಿಲ್ಲ. ಎಲ್ಲರ ಒಳಿತಿಗಾಗಿ ಹೇಳುತ್ತೇವೆ, ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸಿ ಈ ಶಿವನನ್ನು ಕೂಡಲೇ ಇಲ್ಲಿಂದ ಕಳಿಸಿಬಿಡಿ. ಸ್ವಾಹ. ಪ್ರಜಾಪತಿ ದಕ್ಷ, ನಮ್ಮ ಆರಾಧ್ಯ ಮಹಾದೇವ ದಯಾಳು ಮತ್ತು ಸಹನಮೂರ್ತಿ. ಇದೇ ಕಾರಣಕ್ಕೆ ನೀವಿನ್ನು ಜೀವಂತವಾಗಿದ್ದೀರಿ. ನಾವು ಅವರ ನಿಂದನೆಗಳನ್ನು ಸಹಿಸಿಕೊಳ್ಳುವುದಿಲ್ಲ. ಏನಂದಿ? ನೀನು ನಮಗೆ ಸವಾಲೆಸೆಯುತ್ತಿದ್ದೀಯಾ? ಪ್ರಜಾಪತಿ ದಕ್ಷನಿಗೆ ಪ್ರಭುಗಳ ಬಗ್ಗೆ ಇನ್ನೊಂದು ಮಾತಾಡಿದರೆ ಅದಕ್ಕೆ ದಂಡನೆ ಅವಶ್ಯವಾಗಿ ಸಿಗುತ್ತದೆ. ಅವನು ದಾನವನೇ ಆಗಿರಲಿ, ದೇವತೆ ಆಗಿರಲಿ, ಅಥವಾ ಪ್ರಜಾಪತಿ ದಕ್ಷನೇ ಆಗಿರಲಿ. ನಂದೇ ನಾವು ಇದೇ ಕ್ಷಣ ಈ ಸ್ಥಳದಲ್ಲೇ ಯುದ್ಧಕ್ಕೆ ಕರೆಯುತ್ತಿದ್ದೇವೆ. ಇದು ಯಜ್ಞ ನಡೆಯುತ್ತಿರುವ ಸ್ಥಳ, ರಣಭೂಮಿಯಲ್ಲ. ಇಲ್ಲಿ ಯಾವುದೇ ಹಿಂಸೆಗೆ ಅವಕಾಶವಿಲ್ಲ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸ್ವಾಹ. ಶಿವ! ಆ ಘಟನೆ ಆದ್ಮೇಲೆ ಬ್ರಹ್ಮದೇವರಿಗೆ ತುಂಬಾನೇ ಚಿಂತೆ ಆಗೋಯ್ತು. ಬ್ರಹ್ಮದೇವರಿಗೆ ಯಾವ ಭಯ ಇತ್ತು ಅಂದ್ರೆ ಮಹಾದೇವ ಕ್ರೋಧದಲ್ಲಿ ಎಲ್ಲಿ ದಕ್ಷಿಣ ಹತ್ಯೆ ಮಾಡ್ಬಿಡ್ತಾರೋ ಅಂತ. ತಂದೆಯು ತನ್ನ ಮಗನ ಬಗ್ಗೆ ಚಿಂತಿಸುವುದು ಸ್ವಾಭಾವಿಕವಲ್ವಾ ಅಮ್ಮ? ಅಲ್ಲಿ ಪಿತಾಪುತ್ರನ ಕ್ರೋಧದ ಬಗ್ಗೆ ತುಂಬಾನೇ ಚಿಂತಿತರಾದ್ರು. ಇಲ್ಲಿ ಸತಿಗೆ ಎಲ್ಲ ಗೊತ್ತಾಗ್ತಾ ಇತ್ತು, ತಂದೆ ಕೋಪ ಎಷ್ಟೊಂದು ಕ್ರೂರವಾಗಿರುತ್ತೆ ಅಂತ. ಆ ಶಿವನ ಮೇಲೆ ನಮಗೇಕೆ ಇಷ್ಟೊಂದು ಕೋಪವೆಂಬುದು ನಿನಗೀಗ ತಿಳಿಯಿತಲ್ಲವೇ? ನಾವು ಪ್ರಜಾಪತಿ ದಕ್ಷ, ಸಂಪೂರ್ಣ ಮಾನವ ಜಾತಿಯ ಪ್ರಜಾಪತಿ, ಬ್ರಹ್ಮದೇವನ ಅಂಗುಷ್ಟದಿಂದ ಜನಿಸಿರುವ ಅವರ ಪುತ್ರ ದಕ್ಷ ರಾಜ. ನಾವು ಅಂದಿನ ಆ ಮಹಾಯಜ್ಞದಲ್ಲಿ ಆ ಶಿವನು ನಮಗೆ ಅಪಮಾನ ಮಾಡಿದ್ದ. ನಾವು ಆಗಮಿಸುತ್ತಿದ್ದಂತೆ ಪ್ರತಿಯೊಬ್ಬರೂ ಎದ್ದು ನಿಂತು ಗೌರವಿಸಿದರು. ಆದರೆ ಆ ಅಹಂಕಾರಿ ಶಿವ ಕುಳಿತೇ ಇದ್ದ. ಸ್ವಾಮಿ, ಮತ್ತೆ ನೀವು ಆ ಘಟನೆಯನ್ನು ನೆನೆದು ವಿಚಲಿತರಾಗುತ್ತಿದ್ದೀರಿ. ವಿಷಯ ಕೇವಲ ನಮ್ಮ ಗೌರವದಾಗಿದ್ದರೆ ನಾವದನ್ನು ಮರೆತು ಬಿಡುತ್ತಿದ್ದೆವು. ಆದರೆ ಆ ಅಘೋರಿ ಶಿವ ಕ್ಷುಲ್ಲಕ ಕಾರಣಕ್ಕಾಗಿ ನಮ್ಮ ತಂದೆ ಬ್ರಹ್ಮದೇವನ 5ನೇ ಶಿರ ಕತ್ತರಿಸಿದ್ದ. ಯಾವುದೇ ಮಗನಿಗೆ ತನ್ನ ತಂದೆಯ ಅಪಮಾನವನ್ನು ಸಹಿಸುವುದು ಮಹಾಪಾಪವಾಗುತ್ತದೆ. ಕೃಪೆ ಮಾಡಿ ಶಾಂತರಾಗಿ ಸ್ವಾಮಿ. ಇಲ್ಲ, ಎಂದಿಗೂ ಇಲ್ಲ. ಆ ಅಹಂಕಾರಿ ಶಿವನನ್ನು ಕ್ಷಮಿಸಲು ಎಂದಿಗೂ ಸಾಧ್ಯವಿಲ್ಲ. ಆ ಶಿವನು ನಮ್ಮ ಪಿತಾಶ್ರೀಗೆ ಇಷ್ಟೊಂದು ನೋವನ್ನು ಕೊಟ್ಟಿದ್ದಾನ? ರಾಜ್ಕುಮಾರಿ ಸತಿಯೂ ಸಹ ಮಹಾದೇವರು ಕ್ಷಮೆ ಕೇಳಬೇಕು ಅಂತ ಇಚ್ಛಿಸಿದ್ರಾ? ಹರಿರಿರಿರಿರಿ, ಸಮಾಧಾನವಾಗಿ ಕುತ್ಕೊಂಡು ಕಥೆ ಕೇಳಿ. ತಂದೆ ಸತಿಗೆ ಏನ್ ಹೇಳಿದ್ರು ಅಷ್ಟು ಮಾತ್ರನೇ ಸತಿಗೆ ಗೊತ್ತಿತ್ತು ಕಂದ. ಎಲ್ಲ ಮಕ್ಕಳಿಗೂ ಅವರ ಜೀವನದಲ್ಲಿ ಅವರ ತಂದೆ ತಾಯಿನೇ ಒಂದು ಧರ್ಮ ಹಾಗೂ ಸತ್ಯದ ಸ್ವರೂಪವಾಗಿರ್ತಾರೆ. ಸತಿಗೆ ಗೊತ್ತಿರ್ಲಿಲ್ವಾ ಅದು ದಕ್ಷರಾಜರ ಅಹಂಕಾರ ಅಂತ? ಅದೇ ಅವರನ್ನು ಮಹಾದೇವನ ಮುಂದೆ ತಲೆಬಾಗಲು ಬಿಡುತ್ತಿರಲಿಲ್ಲ. ಆ ಕಾರಣದಿಂದನೇ
ಸತಿ ಪುನಃ ಬಹಳ ನಿಷ್ಠೆಯಿಂದ ಮಹಾದೇವನನ್ನ ಹುಡುಕೋಕ್ ಶುರು ಮಾಡಿದ್ಲು. ಶಿವ, ಮಹಾದೇವ, ನೀಲಕಂಠ, ಮಹಾದೇವ ಎಲ್ಲಿದ್ದೀರಿ? ನನ್ನೆದುರಿಗೆ ಬನ್ನಿ ಮಹಾದೇವ. ಶಿವ, ನೀವ್ ಎಲ್ಲೇ ಇದ್ದರೂ ನನಗೆ ದರ್ಶನ ಕೊಡಿ. ಮಹಾದೇವ, ಕೊನೆಗೂ ಬ್ರಹ್ಮದೇವರಿಗೆ ಸತಿಯ ವೇದನೆ ಹಾಗೂ ಯಾಚನೆ ಕೇಳಿಸೇ ಬಿಡ್ತು. ನಮ್ಮ ಪುತ್ರ ದಕ್ಷನನ್ನು ಮಹಾದೇವನ ಕೋಪದಿಂದ ರಕ್ಷಿಸಲು ನಾವು ಮಾರ್ಗ ಹುಡುಕುತ್ತಿದ್ದೆವು. ಇಂದು ನಮಗೆ ಅದು ಸಿಕ್ಕಿದೆ. ಮಹಾದೇವ, ಶಿವ, ಮಹಾದೇವ, ಎಲ್ಲಿದ್ದೀರಿ ನೀವು? ಪ್ರಣಾಮಗಳು ಬ್ರಾಹ್ಮಣರೇ. ನೀವು ಶಿವನನ್ನು ಹುಡುಕುತ್ತಿದ್ದೀರಿ ತಾನೆ? ನಿಮ್ಗೆ ಅವರಿರುವ ಸ್ಥಳ ತಿಳಿದಿದೆಯೇ? ಕಾಡು ಪರ್ವತ ಶಿವನನ್ನ ಎಲ್ಲೆಲ್ಲಿ ಹುಡುಕಿಲ್ಲ ನಾನು, ಆದರೆ ನನಗೆ ಅವರು ಎಲ್ಲೂ ಸಿಗಲಿಲ್ಲ. ನಿಮಗೇನಾದ್ರೂ ಗೊತ್ತಿದೆಯೇ? ಹಾಗಾದ್ರೆ ಬೇಗ ಹೇಳಿ, ಎಲ್ಲಿದ್ದಾರೆ ಶಿವ? ಆ ಅಘೋರಿ ಶಿವ ದೊಡ್ಡ ಮಾಯಾವಿ, ಯೋಗಿಯವರು, ಸ್ವಭಾವದಲ್ಲಿ ಅಂತರ್ಮುಖಿ. ಯಾರಿಗೂ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಕೆಲವೊಮ್ಮೆ ಸಿಗುತ್ತಾರೆ, ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮಾಯವಾಗುತ್ತಾರೆ. ಹಾಗಾದರೆ ನಾವೇನು ಮಾಡಬೇಕು? ಪ್ರತಿ ರೋಗಕ್ಕೂ ಚಿಕಿತ್ಸೆ ಇದ್ದೇ ಇದೆ. ಒಂದಂತೂ ನಿಜ, ಶಿವನ ಮಾಯೆ ಏನೆಂದು ಕೆಲವರಿಗಷ್ಟೇ ತಿಳಿದಿದೆ. ಆ ಪರ್ವತದಲ್ಲಿ ಶಿವಲಿಂಗವಿದೆ. ಯಾರು 16 ಸೋಮವಾರಗಳು ಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡುತ್ತಾರೋ ಅವರಿಗೆ ಅಘೋರಿ ಶಿವ ದರ್ಶನ ನೀಡುತ್ತಾರೆ. ಹಾಗೇಕೆ? ಅಂದರೆ ಕ್ಷೀರ ಶಿವನ ಇಷ್ಟವಲ್ಲ, ದುರ್ಬಲತೆ. ಸಮುದ್ರ ಮಂಥನದಲ್ಲಿ ಅವರು ವಿಷ ಕುಡಿದಿದ್ದರು. ಆದ್ದರಿಂದ ಅವರ ಕಂಠವು ಉರಿಯುತ್ತಿರುತ್ತದೆ. ಅವರಿಗೆ ಕ್ಷೀರದಿಂದ ತಣ್ಣನೆ ಅನುಭವ ಸಿಗುತ್ತದೆ. ಹೋ, ತಣ್ಣಗಿರುವ ಹಾಲೆಂದರೆ ಶಿವನಿಗೆ ಬಹಳ ಇಷ್ಟ. ನೀನು ಪೂರ್ಣ ವಿಶ್ವಾಸದಿಂದ 16 ಸೋಮವಾರ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿದರೆ ಆಗ ನಿನ್ನ ಶಿವ ಅವಶ್ಯವಾಗಿ ಪ್ರತ್ಯಕ್ಷರಾಗುತ್ತಾರೆ. ಧನ್ಯವಾದಗಳು ಬ್ರಾಹ್ಮಣರೇ, ನಮಗೆ ಈ ವಿಷಯವನ್ನು ತಿಳಿಸಿ ಬಹಳ ದೊಡ್ಡ ಸಹಾಯ ಮಾಡಿದ್ದೀರಿ. ನೀವು ಸಹ ನಮಗೆ ಸಹಾಯ ಮಾಡಿದ್ದೀರಿ. ಮಾರ್ಗದಲ್ಲಿ ಆಗ್ತಾ ಇದ್ದ ಎಲ್ಲ ಆಪತ್ತು ವಿಪತ್ತುಗಳನ್ನ ದಾಟಿ ಸತಿ 15 ಸೋಮವಾರ ಶಿವನಿಗೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕನ ಮಾಡ್ಕೊಂಡು ಬಂದ್ಲು. ಓಂ ನಮಃ ಶಿವಾಯ.
ನೋಡ್ತಾ ನೋಡ್ತಾ ಇದ್ದ ಹಾಗೆ 16ನೇ ಸೋಮವಾರ ಕೂಡ ಬಂದ್ಬಿಡ್ತು. ಪ್ರಭು, ಇಂದು 16ನೇ ಸೋಮವಾರ, ಅಂದರೆ ಅಂತಿಮ ಸೋಮವಾರ. ನಾವು ಈ ವ್ರತವನ್ನು ಬಹಳ ನಿಷ್ಠೆಯಿಂದ ಮುಗಿಸಿದ್ದೇವೆ. ನೀವು ಪ್ರಸನ್ನರಾಗಿ ನಮಗೆ ದರ್ಶನ ಭಾಗ್ಯವನ್ನು ನೀಡಲೇಬೇಕು ಪ್ರಭು. ನಮ್ಮ ಈ ಇಚ್ಛೆಯನ್ನು ಪೂರೈಸಲೇಬೇಕು. ಈ ದಕ್ಷಪುತ್ರಿ ಸತಿಯ ಮೂಲಕ 16ನೇ ವಾರದ ಕ್ಷೀರಾಭಿಷೇಕವನ್ನು ಸ್ವೀಕರಿಸಿ ಮಹಾದೇವ. ದರ್ಶನ ನೀಡಿ ಮಹಾದೇವ. ಪ್ರಭು, ಎಲ್ಲಿದ್ದೀರಿ ನೀವು? ಮಹಾದೇವ, ದರ್ಶನ ನೀಡಿ. ಅಘೋರಿ ಶಿವ, ಎಲ್ಲಿದ್ದೀರಿ ನೀವು? ದರ್ಶನ ನೀಡಿ ನಮಗೆ. ಎಲ್ಲವೂ ಮಿಥ್ಯ, ಎಲ್ಲ ಮಿಥ್ಯ. ನಮ್ಮ ಪ್ರಯತ್ನ, ನಮ್ಮ ಈ ನಿಷ್ಠೆ ಎಲ್ಲ ಮಿಥ್ಯ. ನೀವು ದರ್ಶನ ನೀಡಲಿಲ್ಲ. ಈ 16 ಸೋಮವಾರಗಳ ಅಭಿಷೇಕ ಎಲ್ಲ ನಾಟಕ. ನೀವು ಬರಲಿಲ್ಲ. ಇದು ಸತ್ಯವಾದರೆ ಇಂದಿನಿಂದ ಯಾವುದೇ ಭಕ್ತನೂ ಕೂಡ ಯಾವ ದೇವಶಿಲೆಯ ಮೇಲೂ ಹಾಲಿನ ಅಭಿಷೇಕ ಮಾಡೋದಿಲ್ಲ. ಸತಿ, ಶಿವಂ ಶಿವಂ ಓಂ ಶಿವಂ ಶಿವಂ ಓಂ ಶಿವಂ ಶಿವಂ ಓಂ ಶಿವಂ ಶಿವಂ. ಹೇಳಿ, ನಮ್ಮನ್ನೇಕೆ ಕರೆದದ್ದು ದೇವಿ? ನಮಗೆ ಯಾವ ಆತುರವೂ ಇಲ್ಲ ದೇವಿ. ಮಾತುಗಳನ್ನು ಮರೆತಿದ್ದರೆ ನಮ್ಮ ಹೆಸರನ್ನು ಮತ್ತೆ ಕರೆಯಿರಿ. ನಾವು ಅವಶ್ಯವಾಗಿ ಬರುತ್ತೇವೆ. ಮಹಾದೇವ, ಆಗ ಸತಿಗೆ ಏನು ಮಾತಾಡೋಕೆ ಆಗ್ಲಿಲ್ವಾ ಅಮ್ಮ? ಇದರಲ್ಲಿ ಸತಿದೋಷ ಎಲ್ಲಿದೆ ಮಗು? ಮಹಾದೇವನ ರೂಪವನ್ನ ಯಾರೇ ನೋಡಿದ್ರೂ ಸಹ ಆನಂದದಲ್ಲಿ ಮೈ ಮರೆತು ಬಿಡ್ತಾರೆ. ಅಂತಹ ತೇಜಸ್ಸು ಶಿವಂದು. ಸತಿ ಕೂಡ ಶಿವನ್ ರೂಪ ನೋಡಿದ್ಮೇಲೆ ತನ್ನನ್ನೇ ಮರೆತು ಬಿಟ್ಟಿದ್ಲು. ಮನಸ್ಸು ಯಾವಾಗ ಮೋಹಕ್ಕೊಳಗಾಗುತ್ತೋ ಆಗ ಮನಸ್ಸಿನಲ್ಲಿ ಪ್ರಶ್ನೆಗಳಿರಲ್ಲ. ಹಾಗೆಯೇ ರೂಪ ಮತ್ತೆ ಶಬ್ದಗಳೂ ಇರಲ್ಲ. ನಾವು ಯಾವ ಸಮಯಕ್ಕಾಗಿ ಕಾಯುತ್ತಿದ್ದೆವೋ ಆ ಕ್ಷಣ ನಮ್ಮ ಎದುರಿಗೆ ಬಂದಾಗ ನಾವೇಕೆ ನಿಶಬ್ದರಾದೆವು? ನಮ್ಮ ಪ್ರಯತ್ನ ವ್ಯರ್ಥವಾಯಿತು. ನಿಮ್ಮ ಪ್ರಯತ್ನ ವ್ಯರ್ಥವಾಗಿಲ್ಲ ಪುತ್ರಿ. ಮಾತೆ ಲಕ್ಷ್ಮಿ, ಪ್ರಣಾಮಗಳು ಮಾತೆ.
ಸೌಭಾಗ್ಯವತಿ ಭವ.